ಹೇಳಿ ಸರ್. ಸರ್ 10 ml ವಾಟರ್ ಅಲ್ವಾ? ಸ್ವಲ್ಪ ಪೊಟ್ಯಾಷಿಯಂ ಪರಮಾಣು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಪರ್ಮಾಂಗನೇಟ್. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹಾಕಿ ಶೇಕ್ ಮಾಡಬೇಕು. ಓಕೆ. ಆಗ ಕಲರ್ ಸ್ವಲ್ಪ ಶೇಡ್ ಆಗಿದೆ. ಅದಾದಮೇಲೆ TH2 11 ಡ್ರಾಪ್ಸ್. TH2 ಹಾಂ, ಓಕೆ ಸರ್. 11 ಡ್ರಾಪ್ಸ್ ಹಾಕಬೇಕು. 10 to 12 ಡ್ರಾಪ್, 10 ರಿಂದ 12 ಡ್ರಾಪು. ಓಕೆ ಸರ್. ಇದು 11 ಡ್ರಾಪ್ ಹಾಕಿದ್ರೆ ಪಿಂಕ್ ಕಲರ್ ಆಗುತ್ತೆ. ಓಕೆ ಓಕೆ ಸರ್. 1 2 3 4 5 6 7 8 9 10 11 ಪಿಂಕ್ ಕಲರ್ ಆಯಿತು. ಓಕೆ ಸರ್. ಈಗ ನಾವು ನಾವು ಹಾರ್ಡ್ನೆಸ್ ಕಂಡುಹಿಡಿಬೇಕು ಅಂದರೆ ಓಕೆ. TH5 ಡ್ರಾಪ್ ಬೈ ಡ್ರಾಪ್ ಆಗ್ತಿರಬೇಕು, ಬ್ಲೂ ಆಗೋವರೆಗೂ. ಓಕೆ ಸರ್. 1 ಡ್ರಾಪ್ ಈಕ್ವಲ್ ಟು ಎಷ್ಟು? 25 ppm. ಓಕೆ ಸರ್. ಎಷ್ಟರಲ್ಲಿ ಬ್ಲೂ ಆಗುತ್ತೆ ನೋಡಬೇಕು. Okay, 1 ಓಕೆ ಸರ್. 2 3 4 ಓಕೆ. ಇದು ಬ್ಲೂ ಕಲರ್ ಆಗಬೇಕಾ? ಓಕೆ ಸರ್. 5 6 7 8 ಓಕೆ 8 9 10 ಓಕೆ 10 11 ಓಕೆ 11 ಆಯಿತು. 275 ಹಾರ್ಡ್ನೆಸ್ ಇದೆ. 275 ಹಾರ್ಡ್ನೆಸ್. 275 ಹಾರ್ಡ್ನೆಸ್. ನಾರ್ಮಲ್ ಆಗಿ ಎಷ್ಟು ಇರಬೇಕು ಸರ್? ಬಿಲೋ 50 ಇರಬೇಕು. ಬಿಲೋ 50 ಇರಬೇಕು. 75 ಇದ್ರೂ ತೊಂದರೆ ಇಲ್ಲ. ಓಕೆ. ಈಗ 175 ಇರೋದ್ರಿಂದ ಹಾರ್ಡ್ ವಾಟರ್. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ತಕ್ಷಣ ಪ್ರಾಬ್ಲಮ್ ಆಗಲ್ಲ. ಸೋಲರು, ಗೀಸರು, ವಾಷಿಂಗ್ ಮಿಷಿನು, ಶವರ್ಸು, ಟ್ಯಾಪ್ಸು, ಓಕೆ ಸರ್. ಏರ್ ಲಾಸು, ಡ್ಯಾಂಡ್ರಫು, ಸ್ಕಿನ್ ಇಚಿಂಗ್ಸು, ಕಾಸ್ಟ್ಲಿ ಫುಡಿಂಗ್ಸ್ ಇವೆಲ್ಲ ರೆಸ್ಟ್ ಹಿಡಿತಾ ಇರ್ತವೆ. ಓಕೆ ಸರ್. ಈಗ ನಾವು ಕಂಡುಹಿಡಿದು ಹಾರ್ಡ್ನೆಸ್ ಓಕೆ ಸರ್. 275 275 ಹಾರ್ಡ್ನೆಸ್ ಇದೆ. ಓಕೆ ಸರ್. ನಾವು 275 ಮೆನ್ಷನ್ ಮಾಡ್ತೀವಿ. ಅದು ಬೋರ್ಬಟ್